ಪಾಪ ನಮ್ಮ MP ಇನ್ನ ಹುಡುಗ ಇನ್ನ ಅನುಭವ ಇಲ್ಲ, ಅರ್ಜೆಂಟ್ ಅಂತ ಹೇಳ್ತಿಲ್ಲ. ನಾವ್ ಅದೆಲ್ಲ ಮಾಡಕ್ಕಾಗಲ್ಲ. ಎಂತೆಂತ ಕನ್ಸಲ್ಟೆಂಟ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇಂಥ ಕೆಲಸ ಮಾಡಕ್ ಅಂತ ಕನ್ಸಲ್ಟೆಂಟ್ ಗಳೇ ಬೇಕಾಗುತ್ತಲ್ಲ. ಎದುರಿಸ್ತಾರೆ. ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದವರು ಡಿಬಾರ್ ಆಗಿರೋದು, DPR ಮಾಡಿದವರು ACB ಕೇಸಲ್ಲಿ. ಮೋದಿ ಬರ್ತಾರೆ ಅಂದ ಕೂಡಲೇ ರಾಜ್ಯದಲ್ಲಿ DK ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಮೋದಿ ಬರ್ತಾರೆ ಅಂದ ಕೂಡಲೇ ಅವ್ರಿಗೆ ಯಾಕಷ್ಟು ಹೈಪ್ ಕೊಡ್ತೀರಾ ಅಂತ ಹೇಳಿ DK ಶಿವಕುಮಾರ್ ಸ್ವಲ್ಪ ಗರಮಾದಾಗ ಕಾಣಿಸ್ತಾ ಇದೆ. ಮೋದಿ ಇದೇ 10ನೇ ತಾರೀಕು ಬೆಂಗಳೂರಿನಲ್ಲಿ ಹಳದಿ ಮೆಟ್ರೋ ಉದ್ಘಾಟನೆಗೆ, RV ರೋಡ್ ಬೊಮ್ಮಸಂದ್ರ ಮೆಟ್ರೋ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಮೋದಿ ಬಂದ ನಂತರ ರೋಡ್ ಶೋ ಹಾಗೆ ಸಮಾವೇಶ ಇದೆಲ್ಲ ಮಾಡೋರಿದ್ದಾರೆ. ಆ ಕಾರಣಕ್ಕೆ ಬೆಂಗಳೂರು ಉಸ್ತುವಾರಿ DK ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗಿದೆಯಾ? ಯಾಕೆ DK ಶಿವಕುಮಾರ್ ನಮ್ದು ಅರ್ಧ ಇದೆ ರೀ, ಕರ್ನಾಟಕ ರಾಜ್ಯದ 50% ಇದ್ರೆ ಕೇಂದ್ರದ 50, ಇದು ನಮ್ದು ಅವ್ರದ್ದು 50-50, ಅವ್ರನ್ನ ಯಾಕೆ ಬಿಲ್ಡಪ್ ಕೊಡ್ತೀರಾ? ಅವ್ರಿಗೆ ನಾವು ಕೂಡ ಇಲ್ಲಿ ಸಮ ಪಾಲುದಾರರು, ನಮ್ಮ ರಾಜ್ಯದ ಮೆಟ್ರೋ ಇದು ನಮ್ಮ ಮೆಟ್ರೋ ಅಂತ ಗುಡುಕ್ತಾ ಇದ್ದಾರೆ. ಅಂದ್ರೆ ಇದರ ಕ್ರೆಡಿಟ್ ಅನ್ನ ರಾಜ್ಯ BJP ಅವ್ರು ಎಲ್ಲಿ ತಗೋಬಿಡ್ತಾರೋ ಅಂತ ತಲೆ ಬಿಸಿ. ಯಾಕಂದ್ರೆ ಮೋದಿ ಅವರು ಬಂದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಅನ್ನ ಬಾಚ್ಕೊಂಡ್ಬಿಡುತ್ತೆ BJP. ಇದು DK ಶಿವಕುಮಾರ್ಗೆ ತಲೆನೋವಾಗಿರೋದು ಯಾಕೆ ಅನ್ನೋ ವಿಚಾರ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇದು ಮೆಟ್ರೋ ಅನ್ನೋದಕ್ಕೆ ಕಾಯ್ತಾ ಇದ್ದಿದ್ದು ಇಡೀ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಜನ, ಅದರಲ್ಲೂ IT ಸಿಟಿಯ ಜನ ಹೈರಾಣಾಗಿ ಹೋಗಿದ್ರು. ಬೆಂಗಳೂರು ಸಿಟಿ ಮುಟ್ಟಬೇಕು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ 2 ಗಂಟೆ 3 ಗಂಟೆ ಬೇಕಾಗ್ತಾ ಇತ್ತು. ಈಗ ಇದನ್ನ 24 ನಿಮಿಷದಲ್ಲಿ ಬರಬಹುದು ಅಂತ ಅಂದಾಜು ಮಾಡಲಾಗಿದೆ. ಬಹುತೇಕ ಅಂದಾಜು ಏನು, ಮೆಟ್ರೋ ಅಂತ ಬಂದ್ರೆ ಅದು ಕರೆಕ್ಟ್ ಆಗೇ ಇರುತ್ತೆ, ಅಷ್ಟು ನಿಮಿಷದಲ್ಲಿ ತಲುಪ್ತಾರೆ. ಹಾಗಾಗಿ ಇದಕ್ಕಿಂತ ಇನ್ನೇನ್ ಬೇಕು ಖುಷಿ. ಬೊಮ್ಮಸಂದ್ರದಿಂದ ಮೆಜೆಸ್ಟಿಕ್ ವರೆಗೂ ಮೈನ್ ಸಿಟಿಗೆ ಕನೆಕ್ಟ್ ಆಗುವವರೆಗೂ ಕೂಡ ಬಹಳ ಬೇಗ ಅರ್ಧ ಗಂಟೆಯಲ್ಲಿ ತಲುಪಬಹುದು. ಇದಕ್ಕೆ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ ನಂತರ ಇದು ಕೇಂದ್ರ ಸರ್ಕಾರದ ಮೆಟ್ರೋ ಅನ್ನುವಂಥದ್ದು ಪ್ರಾಜೆಕ್ಟ್ ಆಗುತ್ತೆ. ಹಾಗಾದ್ರೆ ರಾಜ್ಯದ ಪಾಲು ಇದರಲ್ಲಿ ಇಲ್ವೇ ಇಲ್ವಾ? ಇಲ್ಲ. ಮೆಟ್ರೋ ಟಿಕೆಟ್ ಹೆಚ್ಚಳ ಮಾಡಿದಾಗ ಎಲ್ಲರೂ ದೂರಿದ್ದು ರಾಜ್ಯ ಸರ್ಕಾರ. ಹಾಗಾಗಿ ನಮ್ಮ ಪಾಲು ಇದೆ ಈ ಮೆಟ್ರೋವನ್ನ ರಾಜ್ಯಕ್ಕೆ ಕೊಡೋದ್ರಲ್ಲಿ, ಅದರಲ್ಲೂ ಬೆಂಗಳೂರಿನ ಪಾಲಿದೆ, ಅದರಲ್ಲೂ ಬೆಂಗಳೂರಿನ ಉಸ್ತುವಾರಿ ಸಚಿವವಾಗಿ ನನಗೂ ಇದರ ಕ್ರೆಡಿಟ್ ಸಿಗಬೇಕು ಅಂತ DK ಶಿವಕುಮಾರ್ ಮೋದಿ ಅವರಿಂದ ಕ್ರೆಡಿಟ್ ಅನ್ನ ಕಸ್ಕೊಳ್ಳೋದಕ್ಕೆ, ಅಂದ್ರೆ ಅದೇನು ಮೋದಿ ಅವರದ್ದಲ್ಲ, ಆದ್ರೆ ಕ್ರೆಡಿಟ್ ಅನ್ನ ಈಕ್ವಲ್ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದಾರೆ. ಇದಕ್ಕೆ ಕಾರಣ ಬರಲಿರುವಂತ BBMP ಚುನಾವಣೆ. ಅದರಲ್ಲೂ ಕೂಡ BBMPಯನ್ನು 5 ವಿಭಾಗಗಳಾಗಿ ಡಿವೈಡ್ ಮಾಡಿ ಗ್ರೇಟರ್ ಬೆಂಗಳೂರು ಮಾಡಿರುವಂತ DK ಶಿವಕುಮಾರ್ ಇನ್ನೇನು 3-4 ತಿಂಗಳಲ್ಲಿ ಬೆಂಗಳೂರು ಚುನಾವಣೆ ನಡೆಸಬೇಕು ಅಂತ ತರಾತುರಿಯಲ್ಲಿ ತಯಾರಿ ಮಾಡ್ಕೋತಾ ಇದ್ದಾರೆ. ಈ ನಡುವಲ್ಲೇನೆ ಬೆಂಗಳೂರಲ್ಲಿ ಹೇಳಿ ಕೇಳಿ BJPಯ ಹವಾ ಇದೆ. ಬೆಂಗಳೂರು ಅಂದ್ರೆ BJP. ಅಷ್ಟರ ಮಟ್ಟಿಗೆ ಕಳೆದ 2008ರಿಂದನೂ BJP ಬೆಂಗಳೂರನ್ನ ಬಿಟ್ಕೊಟ್ಟೇ ಇಲ್ಲ. ಅದರಲ್ಲೂ ವಿಧಾನಸೌಧದಲ್ಲಿ ಅಂದ್ರೆ ಕರ್ನಾಟಕದ ಚುನಾವಣೆ ಇರಲಿ, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಇರಲಿ, ಲೋಕಸಭೆಯಲ್ಲಂತೂ ಬೆಂಗಳೂರು BJPಯ ಭದ್ರಕೋಟೆ. ಹಾಗಾಗಿ ಈಗ BBMP ಚುನಾವಣೆ ಬೇರೆ ಬರ್ತಾ ಇದೆ. ಒಂದ್ ಕಡೆ ವಿಧಾನಸಭೆಯಲ್ಲಿ 16 ಕ್ಷೇತ್ರಗಳನ್ನ ಗೆದ್ದಿರೋದು BJP, 12 ಅಷ್ಟೇ ಕಾಂಗ್ರೆಸ್ ಕೈಯಲ್ಲಿದೆ 28ರಲ್ಲಿ. ಇನ್ನೊಂದು ಕಡೆ ಲೋಕಸಭೆಯಲ್ಲಿ ಬೆಂಗಳೂರು ಉತ್ತರ, ದಕ್ಷಿಣ, ಸೆಂಟ್ರಲ್ ಯಾವುದು ಬಂದರೂ BJPನೇ. ತೇಜಸ್ವಿ ಸೂರ್ಯ ಅವರೇ ಬೆಂಗಳೂರು ದಕ್ಷಿಣದಲ್ಲಿದ್ದಾರೆ. ಅವರೇ ಈ ಮೆಟ್ರೋ ಬಗ್ಗೆ ಮಾತಾಡಿದ್ದು. ಸೊ ಅದಕ್ಕೆ DK ಶಿವಕುಮಾರ್ ಅವ್ರಿಗೆ ಒಂಥರ ಕಿಡಿ ಹೊತ್ಕೊಂಡಿದೆ. ಏನು ಮೋದಿ ಅವ್ರನ್ನ BJP ಅವ್ರು ಕರೆಸ್ತಾ ಇರೋದಲ್ಲ, ನಾವೇ ಇನ್ವೈಟ್ ಮಾಡಿದೀವಿ, ನಾವೇ ಉದ್ಘಾಟನೆ ಮಾಡಿ ಕರೆದಿದೀವಿ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಏನ್ BJP ಅವ್ರು ಹೇಳಿ ಕರೆಸ್ತಾ ಇರೋದಲ್ಲ. ಅದು ಈಗ ಕ್ರೆಡಿಟ್ ವಾರ್ ಹೇಗೆ ಸಿಗಂದೂರು ಸೇತುವೆ ಮಾಡಿದಾಗ ನಿತಿನ್ ಗಡ್ಕರಿ ಅವರು ಬಂದು ಉದ್ಘಾಟನೆ ಮಾಡಿದಾಗ ಹೇಗೆ ಒಂದು ಕ್ರೆಡಿಟ್ ವಾರ್ ಶುರುವಾಗಿತ್ತೋ, ಸಿದ್ದರಾಮಯ್ಯನವ್ರನ್ನ ಇನ್ವೈಟ್ ಮಾಡಲಿಲ್ಲ ಅನ್ನುವಂಥದ್ದು, ಹಾಗೇನೆ ಇಲ್ಲಿ ಕೂಡ ಒಂಥರ DK ಶಿವಕುಮಾರ್ ಸ್ವಲ್ಪ ಗರಂ ಆಗಿದ್ದಾರೆ. ಮೋದಿ ಅವರು ಬಂದ್ರೆ ಬೆಂಗಳೂರಲ್ಲಿ BBMPನೂ ಮತ್ತೊಂದ್ಸರಿ BJP ಅವ್ರು ತಗೋಬಿಟ್ರೆ ಹೇಗಪ್ಪ ಅಂತ. ಯಾಕೆಂದ್ರೆ ಇದು DK ಶಿವಕುಮಾರ್ ಅವರಿಗೆ ದೊಡ್ಡ ಸೋಲಾಗುತ್ತೆ. ಬೆಂಗಳೂರು ಉಸ್ತುವಾರಿ ಆಗಿದ್ಕೊಂಡು ಈಗ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು ಬಂದಂತ ಉಪಚುನಾವಣೆಗಳಲ್ಲಿ 3 ಕ್ಷೇತ್ರಗಳನ್ನ ಗೆದ್ಕೊಂಡು DK ಶಿವಕುಮಾರ್ ಮುಂದಿನ ಟಾರ್ಗೆಟ್ ಇರೋದು ಬೆಂಗಳೂರು BBMP ಚುನಾವಣೆ ನಡೆಸಿ ಅಲ್ಲಿ ಗೆದ್ದು ನಾನೇ ಕಿಂಗು ಬೆಂಗಳೂರಿಗೆ ಅಂತ ತೋರಿಸೋದು. ಸೊ ಅದನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಮೋದಿ ಎಲ್ಲಾದ್ರೂ ಅಡ್ಡಿ ಆಗ್ಬಿಟ್ರೆ, ಮೋದಿ ಬಂದ್ರೆ ಅವ್ರ ಹವಾ ಅದಾದ್ಮೇಲೆ 1 ತಿಂಗಳು 2 ತಿಂಗಳು ಮಟ್ಟಿಗೆ ಇರುತ್ತೆ. ಹಾಗಾಗಿ ಯಾಕೆ ಸುಮ್ನೆ ಈಗಾಗ್ಲೇ ಬೆಂಗಳೂರಲ್ಲಿ ಜನ DK ಶಿವಕುಮಾರ್ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಎಲ್ಲಾಗ್ತಾ ಇದೆ, ಬೆಂಗಳೂರಿಗೆ ರಸ್ತೆಗಳೆಲ್ಲಿದೆ, ಬೆಂಗಳೂರಿನ ರಾಜ ಕಾಲುವೆ ಒತ್ತುವರಿ ತೆರವು ಯಾವಾಗ ಮಾಡ್ತೀರಾ, ಯಾವಾಗ ಈ UGD ಸಿಸ್ಟಮ್ ಗಳನ್ನ ಸರಿ ಮಾಡ್ತೀರಾ, ಅಂಡರ್ ಗ್ರೌಂಡ್ ಡ್ರೈನೇಜ್ ಇದೆಯಲ್ಲ, ಬೆಂಗಳೂರಲ್ಲಿ ಕ್ರೈಮ್ ಅತ್ಯಂತ ಹೆಚ್ಚು ಬರ್ತಾ ಇದೆ, ಹೆಚ್ಚು ಆಗ್ತಾ ಇದೆ, ಯಾವಾಗ ಇದನ್ನ ಸರಿ ಮಾಡ್ತೀರಾ, ಈ ತರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರೋದ್ರಿಂದ ಇನ್ನು ಬೆಂಗಳೂರಲ್ಲಿ
ಏನು ಟನಲ್ ರಸ್ತೆ ಮಾಡಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ 17,000 ಕೋಟಿ 18,000 ಕೋಟಿ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ರು. ಆ ಪ್ಲಾನ್ ಕೊಟ್ಟಂತ ಏನು DPR ಮಾಡಿದಂತ ಕಂಪನಿಗಳೇ ಬೋಗಸ್ ಕಂಪನಿಗಳು ಅನ್ನೋದನ್ನ ತೇಜಸ್ವಿ ಸೂರ್ಯ ರಿವೀಲ್ ಮಾಡಿದ್ರು. ಆ DPR ಮಾಡಿರೋದು ಯಾವ್ದು ಅಂದ್ರೆ ಮೆಟ್ರೋಗ್ ಮಾಡಿದಂತ DPR ಅನ್ನೇ ಕದ್ದು ಬಿಟ್ಟಿದ್ದಾರೆ. ಅವ್ರು ಮಾಡಿದ್ದು 1.5 ಕೋಟಿ. ಆ 1.5 ಕೋಟಿ DPR ಅನ್ನೇ ಕಟ್ ಅಂಡ್ ಪೇಸ್ಟ್ ಮಾಡಿ ಇವರು 9 ಕೋಟಿ ತಗೊಂಡಿದ್ದಾರೆ. ಕೆಲಸ ಏನೂ ಮಾಡಿಲ್ಲ. ಅಲ್ಲಿ ಅವ್ರು ಪ್ಲಾನ್ ಮಾಡಿದ್ದನ್ನೇ ಟನಲ್ ರಸ್ತೆನೆ ಮೆಟ್ರೋ ಟನಲ್ ಅನ್ನೇ ಇಲ್ಲಿ ತಗೊಂಡ್ ಪ್ಲಾನ್ ನ ಕಟ್ ಅಂಡ್ ಪೇಸ್ಟ್ ಮಾಡಿ ಆ ಕಾಪಿ ಪೇಸ್ಟ್ ಮಾಡಿದ್ದಕ್ಕೆ 9 ಕೋಟಿ ಹಣ ತಗೊಂಡಿದ್ದಾರೆ. ಇನ್ನಿವರು 18,000 ಕೋಟಿ ಅಂತ ಹೇಳಿದ್ರೆ ಅದ್ರಲ್ಲೆಷ್ಟು ಕಾಪಿ ಮಾಡಬಹುದು, ಅದ್ರಲ್ಲೆಷ್ಟು ಗೋಲ್ಮಾಲ್ ಮಾಡಬಹುದು ಅನ್ನೋದನ್ನ ತೇಜಸ್ವಿ ಸೂರ್ಯ ರಿಯಾಲಿಟಿನ ಹೇಳಿದ್ರು. ಅದಕ್ಕೆ ಒಂಥರ ತೇಜಸ್ವಿ ಸೂರ್ಯ ಮೇಲೆ ಕೂಡ ಕೋಪ ಇದ್ದಂಗಿದೆ. ಏನು ಕ್ರೆಡಿಟ್ ತಗೊಳ್ಳೋದು, ಇದು ಕರ್ನಾಟಕದ್ದು ಅರ್ಧ ನಮ್ಮ ಪಾಲು ಇದೆ, ಅರ್ಧ ಕೇಂದ್ರದ್ದಿದೆ, ನಾವೇ ಇನ್ವೈಟ್ ಮಾಡಿದೀವಿ, ಮೋದಿ ಬರ್ತಾ ಇದಾರೆ, ಉದ್ಘಾಟನೆ ಮಾಡ್ತಾ ಇದಾರೆ ಅಂತ. DK ಶಿವಕುಮಾರ್ ಯಾವ ಕಾರಣಕ್ಕೂ ಕೂಡ ನನ್ನ ಬೆಂಗಳೂರಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರ್ದು ಹವಾ ಇರಬಾರ್ದು ಅಂತ ಗುಟ್ರು ಹಾಕ್ತಾ ಇದಾರೆ, ಗುಡುಗ್ತಾ ಇದಾರೆ ಅನ್ಸುತ್ತೆ. ಒಟ್ಟಾರೆ ಮೋದಿ ಬರೋದು, ಸಮಾವೇಶ ಮಾಡೋದು, ರೋಡ್ ಶೋ ಮಾಡೋದು, ಇದು ಒಂಥರ ಒಂದು ಅಲೆಯನ್ನು ಸೃಷ್ಟಿ ಮಾಡುತ್ತೆ. ಅದರಲ್ಲಿ ಏನು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಅದರಿಂದ ಬಿಜೆಪಿಗೆ ಪಾಸಿಟಿವ್ ಆಗುತ್ತೆ. ಈಗ BBMP ಚುನಾವಣೆಗೆ ತಯಾರಿ ಮಾಡ್ಕೋತಾ ಇರುವಾಗ 5 ವಿಭಾಗಗಳಾಗಿ ಬೆಂಗಳೂರಿನ ವಿಂಗಡಿಸಿ ಡಿವೈಡ್ ಮಾಡಿ ಬೆಂಗಳೂರಿನ ಹೊಡಿತಾ ಇದ್ದಾರೆ ಅನ್ನುವಂತ ಆಕ್ರೋಶ ಬೇರೆ ಶುರುವಾಗಿದೆ. ಮೊದಲೇ ಸಮಸ್ಯೆಗಳಲ್ಲಿರುವಂತ ಬೆಂಗಳೂರನ್ನ ಒಡೆದು ಮತ್ತಷ್ಟು ಸಮಸ್ಯೆಗಳನ್ನ ಡಿವೈಡ್ ಮಾಡಿ ಪರಿಹಾರ ಮಾಡೋದಕ್ಕೆ ಹೊರಡ್ತಾ ಇದಿರಲ್ಲ. ಇರೋ ಸಮಸ್ಯೆ ಪರಿಹಾರ ಮಾಡಿ, ಒಡೆಯೋದೆಲ್ಲ ಬೇಡ ಅಂತ ಬಿಜೆಪಿ ಅವರು ಹೇಳಿದ್ರು. ಆದ್ರೆ ಅದನ್ನ ಕೇಳಲಿಲ್ಲ DK ಶಿವಕುಮಾರ್. ಬೆಂಗಳೂರನ್ನ ನಾನು ಅಂದ್ಕೊಂಡಾಗೆ ಡೆವಲಪ್ ಮಾಡ್ತೀನಿ, ನಾನು ಬ್ರ್ಯಾಂಡ್ ಮಾಡ್ತೀನಿ ಅಂತ ಹೊರಟಿರೋದ್ರಿಂದ ಈಗ ಬೆಂಗಳೂರು ಮೆಟ್ರೋ ಉದ್ಘಾಟನೆ ವಿಚಾರದಲ್ಲಿ ಕೂಡ ಕ್ರೆಡಿಟ್ ವಾರ್ ಶುರುವಾದಂಗೆ ಕಾಣಿಸ್ತಾ ಇದೆ. ಏನಾದ್ರೂ ಆಗ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿ ಸ್ವಾಮಿ, ಬೆಂಗಳೂರಲ್ಲಿ ಏನಾದ್ರೂ ಸಮಸ್ಯೆಗಳನ್ನು ಸ್ವಲ್ಪ ಕಡಿಮೆ ಮಾಡೋಕೆ ಟ್ರೈ ಮಾಡಿ ಅಂದ್ರೆ ಬೆಂಗಳೂರಲ್ಲಿ ಏನೇನಾಗುತ್ತೋ ಅದರ ಕ್ರೆಡಿಟ್ ಅನ್ನು ತಗೊಳಕ್ ಅಷ್ಟೇ ಬರ್ತಾರೆ ಅಂತ ಅನ್ಸುತ್ತೆ. ಉಳಿದಂತೆ ಚುನಾವಣೆ ಗೆಲ್ಲೋದಷ್ಟೇ ಇವರಿಗೆ ಯೋಚನೆ. ಇವರಿಗೆ ಬೆಂಗಳೂರಲ್ಲಿ ಟನಲ್ ರಸ್ತೆ ಆದರೆ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದು ಗೊತ್ತಿಲ್ಲ. ಅದ್ರ ಬದಲು ಸಬರ್ಬನ್ ರೈಲ್ನ ಕಂಪ್ಲೀಟ್ ಮಾಡಿ ಬೇಗ ಅದರ ಸರ್ವಿಸನ್ನು ಕೊಡಿ ಅಂತ ಹೇಳಿದ್ರೆ ಅದ್ರ ಕಡೆ ಗಮನ ಇಲ್ಲ. ಬೆಂಗಳೂರಿಗೆ ನೀರನ್ನ ಹೆಚ್ಚಳ ಮಾಡಿದ್ರು, ಬೆಲೆನ, ಹಾಲಿನ ಬೆಲೆ ಹೆಚ್ಚಳ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ, ಎಲ್ಲ ಹೆಚ್ಚಳ ಆಯಿತು. ಅದ್ರ ಬಗ್ಗೆ ಮಾತ್ರ ಯಾವ ಗಮನನೂ ಇಲ್ಲ. ದುಡ್ಡನ್ನು ಕಿತ್ಕೊಳ್ಳೋದಷ್ಟೇ ಕೆಲಸ ಆಗಿದೆ. ಸರ್ಕಾರ ಕೋಟಿಗಟ್ಟಲೆ ಕೊಳ್ಳೆ ಹೊಡಿತಾ ಇದೆ, ಲೂಟಿ ಮಾಡ್ತಾ ಇದೆ, ಭ್ರಷ್ಟಾಚಾರದ ಪ್ರಕರಣಗಳು ಹೊರಗಡೆ ಬರ್ತಾ ಇದೆ ಒಂದ್ರ ಮೇಲೊಂದು. ಆದರೆ ಅದ್ರ ನಡುವೆ ಮತ್ತೆ ಚುನಾವಣೆ ಗೆಲ್ಲೋ ಚಟ ಅಷ್ಟೇ ಇವರಿಗಿದೆ. ಜನರ ಅಭಿವೃದ್ಧಿ ಮಾಡಬೇಕು, ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅನ್ನೋ ಯಾವ ಹಠನೂ ಕಾಣಿಸ್ತಾ ಇಲ್ಲ. ಪಾಪ ನಮ್ಮ MP ಇಂದ ಹುಡುಗ ಇಂದ ಅನುಭವ ಎಲ್ಲ ಅರ್ಜೆಂಟ್ ಅಂತ ಹೇಳ್ತಿದ್ದ. ನಾವಂತೆಲ್ಲ ಮಾಡಕ್ಕಾಗಲ್ಲ. ಕಮಿಷನರ್ ಅಪ್ಲಿಕೇಶನ್ ಕೊಡ್ಬೇಕಂತವ್ರು 31ನೇ ತಾರೀಕು ಜುಲೈ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾವಿವತ್ತು 4ನೇ ತಾರೀಕು 5ನೇ ತಾರೀಕಲ್ಲಿ ಹಾಕ್ತೀವಿ. ಪ್ರೈಮ್ ಮಿನಿಸ್ಟರ್ 10ನೇ ತಾರೀಕು ಅವರು ಟೈಮ್ ಕೊಟ್ಟಿದ್ದಾರೆ. ಇದನ್ನ ನಾವು ಈಗ ನಮ್ಗಿನ್ನ ಮೆಟ್ರೋ ಇಂದ ನಮ್ಗೆ ಇದು ಏನ್ ಸರ್ಟಿಫಿಕೇಶನ್ ಇತ್ತಲ್ಲ ಅಲ್ಲಿವರೆಗೂ ನಾವು ಅದನ್ನ ಮಾಡಕ್ಕಾಗಲ್ಲ. ಈಗ 3 ರೈಲು ಮಾತ್ರ ಬಂದಿದೆ, ಇನ್ನೊಂದು 10ನೇ ತಾರೀಕು ಬರ್ತದೆ. ಅದನ್ನ ರೆಡಿ ಮಾಡೋದಕ್ಕೆ 1 ವಾರ ಈಗ 3 ಫ್ರೀಕ್ವೆನ್ಸಿ ನಾವು ಆಡ್ ಮಾಡ್ತೀವಿ. ಇದ್ರೆ ಡನ್ವಾರಿ ಸಿಟಿಗೆ, ಹೊಸ ರೋಡ್ಗೆ ಎಲ್ಲ ಅನುಕೂಲ ಆಗುವಂಥದ್ದು ಎಲ್ಲೋ ಲೈನು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಈ ಮಧ್ಯದಲ್ಲಿ ಭಾನುವಾರ ಬಂದು ಇನಾಗ್ರೇಟ್ ಮಾಡಿ